ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಡೇಟ್ ಅನೌನ್ಸ್ ಆಗಿದೆ. 19th ಎಕ್ಸಾಮ್ ಇದೆ. ಡೇಟು ಯಾರಿಗೂ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಈಗ ಇಲ್ಲೇ ಎಕ್ಸಾಂಪಲ್ ಇಲ್ಲೇ ಇದೆ. ಶಿಮೂಲ್ದು ಯಾರಿಗಾರು ಗೊತ್ತಿದೆಯಾ? ಖಂಡಿತವಾಗ್ಲೂ ಯಾರಿಗೂ ಗೊತ್ತಾಗಲ್ಲ. ಜಮಖಂಡಿದು ಇಲ್ಲೇ ಇದೆ, ಎಕ್ಸಾಮ್ ಇದೆ. ಹೌದಾ? ಯಾವಾಗಿದೆ ಗೊತ್ತಿಲ್ಲ, ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಅಲ್ಲಿನ ಪರ್ಟಿಕ್ಯುಲರ್ ಬ್ಯಾಂಕ್ನ ಅಡ್ಮಿನಿಸ್ಟ್ರೇಷನ್ ಬ್ರಾಂಚ್ಗೆ ಮಾತ್ರ ಗೊತ್ತಿರುತ್ತೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಮ ಹಣೆ ಬರ ಅಷ್ಟೇನೆ, ಬಂದಾಗ ಫೇಸ್ ಮಾಡ್ಬೇಕು. ಈಗ ಶಿಮೂಲು ಅನೌನ್ಸ್ ಮಾಡ್ಬೋದಾಗಿತ್ತು, ಇನ್ನೂ ಮಾಡಿಲ್ಲ. ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ದಯವಿಟ್ಟು ಶಿಮೂಲ್ನವರು ಕ್ಲೀನಾಗಿ ಅಚ್ಚುಕಟ್ಟಾಗಿ ಈಗಲಿಂದಾನೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ, ಯಾರ್ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದೀರಾ, ಈಗಲಿಂದಾನೆ ಅಚ್ಚುಕಟ್ಟಾಗಿ ಓದಿ. ಅಚ್ಚುಕಟ್ಟಾಗಿ ಇವತ್ತಿಂದಾನೆ ಒಂದು 5 6 ಅವರ್ ಕೂತ್ಕೊಂಡು ಓದಿದ್ರೆ ಕೊನೆ ಗಳಿಗೆಯಲ್ಲಿ ಮೆಟೀರಿಯಲ್ 500+ ಹೋಗಿದ್ದಾವೆ. 500+ ಅಷ್ಟು ಹೆವಿ ಪ್ರೆಷರ್ ಬಿಲ್ಡ್ ಆಗ್ಬಿಡ್ತು. ಮೆಟೀರಿಯಲ್ ಅಂತ ಈಗಲಿಂದಾನೇ ತಗೊಂಡು ಓದಿ. ಫ್ರೀ ಆಗಿರ್ತೀವಿ. ಯಾರಿಗೆ ಏನು ಬೇಕಾದ್ರೂ ಹೆಲ್ಪ್ ಮಾಡಕ್ಕೆ ರೆಡಿ ಇದ್ದೀವಿ. ಸೆಲೆಕ್ಷನ್ ಆಗ್ಬೇಕಷ್ಟೇನೆ. ಯಾವ ರೀತಿ ಎಲ್ಲ ರೀತಿ ಶಿಮೂಲ್ನವ್ರಿಗೆ ಎಲ್ಲ ಥರದ ಮೆಟೀರಿಯಲು ರೆಡಿ ಇದೆ. ಅದ್ಭುತವಾದಂಥ ಮೆಟೀರಿಯಲ್ ರೆಡಿ ಇದೆ. ಬೆಂಗಳೂರು ಸಿಟಿ ಕೋಆಪರೇಟಿವ್ನವ್ರಿಗೆ ರೆಡಿ ಇದೆ. ಜಮಖಂಡಿನವರು ರೆಡಿ ಇದೆ. ಯಾರಿಗೆ ಯಾವ ಮೆಟೀರಿಯಲ್ ಬೇಕೋ ತಗೊಂಡು ಅಚ್ಚುಕಟ್ಟಾಗಿ ಸಮಾಧಾನವಾಗಿ ಕೂತ್ಕೊಂಡು ಓದಿ. ಯಾವುದೇ ಕಾರಣದಿಂದನೂ ಡೇಟ್ಗಳು ಯಾರಿಗೂ ಗೊತ್ತಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಶಿಮೂಲ್ನವ್ರಿಗೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ, ಗೊತ್ತಾಗಲ್ಲ ಅಂದಮೇಲೆ ಗೊತ್ತಾಗೋದಿಲ್ಲ. ಯಾವುದೇ ಕ್ಷಣದಲ್ಲಿ ಅನೌನ್ಸ್ ಆಗ್ಬೋದು, ರಾತ್ರಿ ಅನೌನ್ಸ್ ಆಗ್ಬೋದು, ಇನ್ನು 2 ತಿಂಗಳು ಬಿಟ್ಕೊಂಡು ಬೇಕಾದ್ರೆ ಆಗ್ಬೋದು, ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ಮ ಸ್ಟಡಿ ಕನ್ಸಿಸ್ಟೆನ್ಸಿ ಇರಲಿ. ಜಮಖಂಡಿನವರು ಅಷ್ಟೇ ಸ್ಟಡಿ ಕನ್ಸಿಸ್ಟೆನ್ಸಿ ಇರಲಿ. ಪ್ರತಿದಿನ ಅವತ್ತೇ ಮುಗಿಸಿ ಒಂದು 5 6 ಅವರು ರೆಡಿಯಾಗಿದೆ. ಅವ್ರು ಯಾವಾಗಾದ್ರು ಎಕ್ಸಾಮ್ ಕಾಲ್ ಮಾಡಲಿ, ಒಳ್ಳೇದಾಗಮ್ಮ. ಈ ವಿಡಿಯೋದಲ್ಲಿ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದರೆ ಯಾವ ಥರ ಬರುತ್ತೆ ಸರ್ ಅಂತ ನೋಟ್ಸ್ ಕೇಳಿದರೆ ಅದರದ್ದೊಂದು ವಿಡಿಯೋ ಇದೆ, ತಪ್ಪದೇ ನೋಡಿ. ಕಾನ್ಸ್ಟಿಟ್ಯೂಷನಲ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೇನೆ ಕ್ವಶನ್ಸ್ ತೆಗೆಯೋದು. ಕಾನ್ಸ್ಟಿಟ್ಯೂಷನಲ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೇನೆ ಪ್ರತಿಯೊಂದು ಕ್ವಶನ್ಸು ಫ್ರೇಮ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಸೊ ಯಾರ್ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡಿದರೆ ಅಷ್ಟು ಜನಕ್ಕೆ ಇಂಗ್ಲೀಷ್ ಮೆಟೀರಿಯಲ್ ನಾನು ಹಿಂದೆ ಏನು ಹೇಳಿದ್ದೆ, ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು ಮತ್ತು ಇನ್ನೊಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇಷ್ಟೂ ಕಳಿಸ್ಕೊಡ್ತೀವಮ್ಮ. ಎಲ್ಲರಿಗೂ ಮೆಟೀರಿಯಲ್ಲು ಸೆಂಡ್ ಆಗಬೇಕು. ಎಲ್ಲ ಮೆಟೀರಿಯಲ್ ಸೆಂಡ್ ಆಗಿ ಎಲ್ಲರೂ ಓದ್ಕೊಂಡು ಆರಾಮಾಗಿದ್ದಾರೆ. ಎಲ್ಲರೂ ಸೆಂಡ್ ಆಯಿತು ಅಂದ ತಕ್ಷಣವೇ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಎಲ್ಲರಿಗೂ ಎಷ್ಟು ಜನ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೀರಾ ಅಷ್ಟು ಜನದ ನಂಬರ್ ನನ್ನ ಹತ್ರ ಇದೆ. ಅಷ್ಟು ಜನಕ್ಕೂ ನಾನು ವ್ಯವಸ್ಥೆ ಮಾಡ್ತೀನಮ್ಮ. ಯಾರಿಗಾದರೂ PDF ಮೆಟೀರಿಯಲ್ ಬೇಕಿದ್ದರೆ ಖಂಡಿತವಾಗ್ಲೂ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀವಿ. ಇಷ್ಟು ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಇದು ಮೆಟೀರಿಯಲು, ಇದು DTDC ಸೆಂಟ್ರು. ಇದು ಕೆಳಗಡೆ ಎಲ್ಲ ಜೋಡಿಸಿದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸುಮ್ಮನೆ ಸ್ಯಾಂಪಲ್ ನಾನು ನಿಮ್ಗೆ ತೋರ್ಸೋಣ ಅಂತ ಇಲ್ಲಿಟ್ಟೆ. ಇದು ಸೆಂಡ್ ಆಗಿದೆಯಮ್ಮ. ಯಾರ್ಯಾರು ಪೇ ಮಾಡಿದ್ದೀರಾ, ಅಷ್ಟು ಜನ ಪೇ ಮಾಡಿದ್ದೀರಾ, ಅಷ್ಟು ಜನ ಇಲ್ಲಿ ಕೆಳಗಡೆ ಇಟ್ಟಿದ್ದೀವಿ. ಎಲ್ಲರಿಗೂ ಸೆಂಡ್ ಆಗಿದೆ. ಎಲ್ಲರಿಗೂ ಹೋಲ್ಸೇಲಾಗಿ ಸೆಂಡ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಇದನ್ನೆಲ್ಲ ಅವರು ಬಗೆಹರಿಸಿ ಅದನ್ನೆಲ್ಲ ಅಕ್ಲಾಜ್ಮೆಂಟ್ ಕೊಡಲಿಕ್ಕೆ ಟೈಮ್ ಆಗುತ್ತೆ ಅಂತ ಅಂದರು. ನಾಳೆ ಬೆಳಗ್ಗೆ 12 ಗಂಟೆ ಒಳಗಡೆ ಅಕ್ಲಾಜ್ಮೆಂಟ್ ಸಿಗುತ್ತೆ. ನಾಳೆ ಸಂಜೆ ಒಳಗಡೆ ಅಷ್ಟು ಜನಕ್ಕೂ ಡೆಲಿವರಿ ಆಗುತ್ತೆ. ದೂರದ ಪ್ರದೇಶಗಳಿಗೆ ಒಂದಿನ ಎಕ್ಸ್ಟೆಂಡ್ ಆಗ್ಬೋದು. ದೂರ ಇರ್ತಕ್ಕಂಥವ್ರಿಗೆ, ಹತ್ರ ಇರೋರಿಗೆ ನಾಳೆ ಸಂಜೆ ಎಲ್ಲರಿಗೂ ಸಿಗುತ್ತೆ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಏನು ಮೆಟೀರಿಯಲ್ ಕೈಗೆ ಬಂದಿದೆ ತಕ್ಷಣ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು DTDC ಸೆಂಟ್ರಲ್ಲಿ ಸೆಂಡ್ ಆಗಿರ್ತಕ್ಕಂಥದ್ದು. ನಮ್ದಾಗಿದೆಯಾ ಎಲ್ಲಾರ್ದು ಆಗಿದೆಯಮ್ಮ, ಯಾರ್ದು ಉಳ್ದಿಲ್ಲ. ತುಂಬ ಜಾಸ್ತಿ ಜನದಿತ್ತು. ಅದನ್ನು ಹೇಳ್ತಾ ಇದೀನಿ, ತುಂಬ ಅಂದರೆ ಮಿತಿಮೀರಿ ಜನಸಂಖ್ಯೆ ಆಗಿದ್ದರಿಂದ ಏನಾದ್ರು ಕಣ್ತಪ್ಪಿನಿಂದ ಏನಾದ್ರು ಮಿಸ್ಟೇಕ್ ಆಗಿ ಯಾರ್ದಾದ್ರೂ ಹೋಗಿಲ್ಲ ಅಂದರೆ ಖಂಡಿತವಾಗ್ಲೂ ಆ ಕ್ಷಣ ಇಮ್ಮಿಡಿಯೇಟ್ಲಿ ಸೆಂಡ್ ಮಾಡ್ತೀವಿ. ಅದೇನಾದ್ರು ಇನ್ಫಾರ್ಮೇಷನ್ ಗೊತ್ತಾದರೆ, ಯಾವ್ದಾದ್ರು ತುಂಬ 500+ ಇರೋದ್ರಿಂದ ಎಲ್ಲರೂ ಕಣ್ತಪ್ಪಿನಿಂದ ಏನಾದ್ರು ಹೋಗಿಲ್ಲ ಅಂದರೆ ತಕ್ಷಣವೇ ಸೆಂಡ್ ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ 3 ಸತಿ ಕ್ರಾಸ್ ಚೆಕ್ ಮಾಡಿದ್ದೀವಿ. 3 ಸಾರಿ ಕ್ರಾಸ್ ಚೆಕಿಂಗ್ ಟಿಕ್ಕಿಂಗ್ ಆಗಿದೆ. ಹೆಸರು ಸಮೇತ ಟಿಕ್ ಆಗಿದೆ. ಇವ್ರಿಗೆ ಹೋಗಿದೆ, ಇವ್ರಿಗೆ ಈ ಮೆಟೀರಿಯಲ್ ಸೆಂಡ್ ಆಗಿದೆ ಅಂತ 3 ಸಾರಿ ಕ್ರಾಸ್ ಚೆಕಿಂಗ್ ಆಗಿದೆ. ಎಲ್ಲರಿಗೂ ಸೆಂಡ್ ಆಗಿದೆ. ನಾಳೆ ಸಂಜೆ ವೆರಿ ನಿಯರ್ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಿಗುತ್ತೆ. ಎಲ್ಲರಿಗೂ ಮೆಟೀರಿಯಲ್ ಸಿಗುತ್ತೆ. ಓದೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ದೂರದ ಪ್ರದೇಶಗಳಿಗೆ ಒಂದಿನ ಎಕ್ಸ್ಟ್ರಾ ಆಗ್ಬೋದು ಅಂತ ಅನ್ಸುತ್ತೆ. ನೋಡೋಣ ಎಲ್ಲರಿಗೂ ಸಿಗಲಿ, ಒಳ್ಳೇದಾಗಲಿ. ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇದು ಸೆಂಡ್ ಆಗಿರೋದಕ್ಕೆ ದಾಖಲೆ ಇಲ್ಲೇ ಕಾಣಿಸ್ತಾ ಇದೆಯಲ್ಲ. ನಾಳೆ 12 ಗಂಟೆಗೆ ಅಕ್ನಾಲಜ್ಮೆಂಟ್ ಸಿಗುತ್ತೆ. ಯಾರ್ದಾರು ಏನಾರು ಅವಶ್ಯಕತೆ ಇದ್ದರೆ ವಾಟ್ಸಪ್ ಕಾಲ್ ಹಾಕ್ತೀನಮ್ಮ, ನೋಡ್ಕೊಳ್ರಿ. ಟ್ರ್ಯಾಕಿಂಗ್ ಮಾಡ್ಕೋಬೋದು, ಅನುಕೂಲ ಆಗುತ್ತೆ. ಎಲ್ಲಿದೆ ಅಂತ ಗೊತ್ತಾಗ್ತಾ ಇರುತ್ತೆ. ಸೊ ನಿಮಗೆ ಇದು ದಾಖಲೆ ಆಯಿತು. ನೆಕ್ಸ್ಟ್ ಒಂದು ಕ್ಲಾರಿಫಿಕೇಶನ್ನು ಮೆಟೀರಿಯಲ್ಲು 1 ನಿಮಿಷ ಕ್ಲಾರಿಫೈ ಮಾಡ್ಬಿಡ್ತೀನಿ.
ಕನ್ನಡ ಮೆಟೀರಿಯಲ್ ಯಾರ್ಯಾರು ಕನ್ನಡ ಮೆಟೀರಿಯಲ್ ಬೇಕು ಅಂತ ಹೇಳಿದ್ರಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇದು ಯಾವುದೇ ರಾಕೆಟ್ ಸೈನ್ಸ್ ಇಲ್ಲ. ಕನ್ನಡ ಮೆಟೀರಿಯಲ್ಲು ಯಾರ್ಯಾರು ನಮಗೆ ಬೇಕು ಅಂತೇಳಿ ಪೇ ಮಾಡಿದ್ರಿ, ಕನ್ನಡ ಪಾರ್ಟ್ 1 ಅಂಡ್ ಪಾರ್ಟ್ 2 ಅಂತ ಮಾಡಿದ್ದೀವಿ. ಪಾರ್ಟ್ 1 ಅಂಡ್ ಪಾರ್ಟ್ 2 ಅಂತ ಮಾಡಿದ್ದೀವಿ. ಕನ್ನಡ ಮತ್ತೆ ಹೇಳ್ತಾ ಇದ್ದೀನಿ, ಕನ್ನಡ ಸಪೋಸ್ ಯಾರೋ ಒಬ್ರು ನಾವು ಪೇ ಮಾಡಿದ್ದೀವಿ ಅಂತ ಅಂದರೆ ಅದರಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡಿರುತ್ತೆ. ಪಾರ್ಟ್ 1 ವ್ಯಾಕರಣ ಇರುತ್ತೆ, ಪಾರ್ಟ್ 1 ಏನಿರುತ್ತೆ ವ್ಯಾಕರಣ ಇರುತ್ತೆ, ಇದರಲ್ಲಿ ಸಾಹಿತ್ಯ ಮತ್ತು ಭಾಷಾಭ್ಯಾಸ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಪಾರ್ಟ್ 1 ಎಲ್ಲರಿಗೂ ಸೆಂಡ್ ಆಗಿದೆ. ಪಾರ್ಟ್ 2 ನನ್ನ ಕೈಯಲ್ಲಿದೆ, ಇದನ್ನು ಒಂದೇ ಒಂದ್ಸತಿ ನೋಡ್ತೀನಿ. ನೋಡ್ಬಿಟ್ಟು ನಾಳೆ ನಿಮ್ಮ ಪಾರ್ಟ್ 1 ನಿಮಗೆಲ್ಲ ಸೆಂಡ್ ಆಗೋಗಿದೆ, ಓದಲಿಕ್ಕೆ ಅವೈಲಬಲ್ ಇದೆ, ನಿಮ್ಮ ಮನೆಗೆ ಬರುತ್ತೆ. ನಾನು ಪಾರ್ಟ್ 2 ಬಗ್ಗೆ ಮಾತಾಡ್ತಾ ಇರೋದು. ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಪಾರ್ಟ್ 2 ಒಂದೇ ಒಂದು ದಿನ ಗ್ಯಾಪ್ ಕೊಡಿ, ಜಸ್ಟ್ ಒಂದೇ ಒಂದು ದಿನ. ನಿಮ್ಗೆ ಇಲ್ಲಿ ಮೆಟೀರಿಯಲ್ ಸಿಕ್ಕಿದೆ ಓದಲಿಕ್ಕೆ, ಅದನ್ನ ಮುಗಿಸ್ತಾ ಇರಿ, ಒಂದು 10 ಸತಿ ಮುಗಿಸ್ತಾ ಇರಿ. ಒಂದೇ ಒಂದು ದಿನದ ಗ್ಯಾಪಲ್ಲಿ ಪಾರ್ಟ್ 2 ಸೆಂಡ್ ಆಗುತ್ತಮ್ಮ. ಏನು ಸೆಂಡ್ ಆಗುತ್ತೆ? ಪಾರ್ಟ್ 2 ಸೆಂಡ್ ಆಗುತ್ತೆ. ನಾನು ಒಂದೇ ಒಂದು ಸತಿ ಚೆಕ್ ಮಾಡ್ತೀನಿ, ನಿಮ್ಮ ಕೈ ಕೊಡೋಕೆ ಮುಂಚೆ ಇನ್ನೊಂದು ಸತಿ ಏನಾದ್ರು ಎರರ್ಸು, ಇನ್ನೊಂದು ಆ್ಯಡಿಂಗು, ಮತ್ತೊಂದು ಏನಾದ್ರು ಇದ್ದರೆ ಒಂದೇ ಒಂದು ಸತಿ ನೋಡಿ ಕಳಿಸ್ಕೊಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಒಂದು ದಿನ ಗ್ಯಾಪ್ ಆಗುತ್ತೆ. ಒಂದೇ ಒಂದು ದಿನ ಗ್ಯಾಪಲ್ಲಿ ಈ ಮೆಟೀರಿಯಲ್ ಬರುತ್ತೆ. ಅಲ್ಲಿಗೆ ಇದು ಕ್ಲಾರಿಫೈ ಆಯಿತು. ಸಾಮಾನ್ಯ ಜ್ಞಾನ ಪಾರ್ಟ್ 1 ಎಲ್ಲರಿಗೂ ಸೆಂಡ್ ಆಗಿದೆ. ಎಷ್ಟು ಜನ ಪೇ ಮಾಡಿದರೆ ಎಲ್ಲರಿಗೂ ಸೆಂಡ್ ಆಗಿದೆ. ಪಾರ್ಟ್ 2 ಅಷ್ಟೇ, ಪಾರ್ಟ್ 2 ಬಂದಿದೆ, ಒಂದು ಸತಿ ನೋಡ್ಬೇಕು. ಇದು ಅಷ್ಟೇ, ಒಂದೇ ಒಂದು ದಿನ ಗ್ಯಾಪ್ ತಗೋತೀವಿ, ಒಂದು ದಿನದ ಗ್ಯಾಪಲ್ಲಿ ಮತ್ತೆ ಸೆಂಡ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಕೋಆಪರೇಟಿವ್ ವಿಚಾರ ಕಂಪ್ಲೀಟ್ ಸೆಂಡ್ ಆಗಿದೆ. ಕಂಪ್ಲೀಟ್ ಫುಲ್ ಮೆಟೀರಿಯಲ್ ಸೆಂಡ್ ಆಗಿದೆ. ವಿಡಿಯೋ ಫುಲ್ ನೋಡಬೇಕು, ಕನ್ಫ್ಯೂಷನ್ಸ್ ಬೇಡ. ಕೋಆಪರೇಟಿವ್ ಎಂಟೈರ್ ಮೆಟೀರಿಯಲ್ ಸೆಂಡ್ ಆಗಿದೆ. ಕೋಆಪರೇಟಿವ್ ಏನಾಗಿದೆ? ಎಂಟೈರ್ ಮೆಟೀರಿಯಲ್, ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗ್, ಎಂಟೈರ್ ಮೆಟೀರಿಯಲ್ ಪ್ಲಸ್ ಕ್ವಶನ್ ಬ್ಯಾಂಕ್, ಇಷ್ಟೆಲ್ಲ ಒಂದೇ ಶಾರ್ಟಲ್ಲಿ ಸೆಂಡ್ ಆಗಿದೆ ಎಲ್ಲಾರ್ಗು. ಯಾರ್ಯಾರು ಪೇ ಮಾಡಿದ್ದೀರಾ ಎಲ್ಲಾರ್ದು ಬರ್ಕೊಂಡು 3 ಸಾರಿ ಕ್ರಾಸ್ ಚೆಕ್ ಆಗಿ ಕಳಿಸ್ಕೊಟ್ಟಿದ್ವಿ. ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ಕಂಪ್ಲೀಟ್ ಸಿಲೆಬಸ್ಸು ಪ್ಲಸ್ ಕ್ವಶನ್ ಬ್ಯಾಂಕು, 3000 ಕ್ವಶನ್ ಬ್ಯಾಂಕು ಎಲ್ಲ ಹುಡುಗರಿಗೂ ಹೋಗಿದೆ. ಅರ್ಥ ಆಗ್ತಾ ಇದೆಯಾ? ಕನ್ನಡ ಪಾರ್ಟ್ 1 ಸೇರಿದೆ, ಸಾಮಾನ್ಯ ಜ್ಞಾನ ಪಾರ್ಟ್ 1 ಸೇರಿದೆ, ಪಾರ್ಟ್ 2 ನನ್ನ ಹತ್ರನೇ ಇದೆ. ಈ 1 ಇಲ್ಲ 2 ದಿನದ ಗ್ಯಾಪಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ಕೋಆಪರೇಟಿವ್ ಫುಲ್ಲು ಸೇರಿದೆ. ಕಾನ್ಸ್ಟಿಟ್ಯೂಷನ್ ನನ್ನ ಹತ್ರ ಇದೆ, ವೆರಿ ಶಾರ್ಟ್ಲಿ ಕಳಿಸ್ಕೊಡ್ತೀನಿ. ಯಾರ್ಯಾರು ಬೇಕು ಅಂತ ಹೇಳಿದ್ರಿ, ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಮೆಟೀರಿಯಲ್, ಅದ್ಭುತವಾದಂಥ ಮೆಟೀರಿಯಲ್ ರೆಡಿ ಇದೆ. ಎಕ್ಸ್ಟ್ರಾರ್ಡಿನರಿ ಮೆಟೀರಿಯಲ್ ವಿತ್ ಕರೆಂಟ್ ಅಫೇರ್ಸ್ ಬೇಸ್ಡ್ ರೆಡಿ ಇದೆ. ಅದನ್ನು ಇನ್ನೊಂದೇ ಒಂದು ಸತಿ ನೋಡ್ತೀನಿ. ಒಂದೇ ಒಂದು ಸತಿ ನೋಡಿ ನಿಮ್ಮ ಕೈಗೆ ಕೊಡೋಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ಸತಿ ನೋಡಿ ಬಟ್ ಅಂತ ಸೆಂಡ್ ಮಾಡ್ತೀನಿ. ಇಷ್ಟು ಮೆಟೀರಿಯಲ್ ನಿಮ್ಮ ಕೈಗೆ ಬಂದಿರುತ್ತೆ. ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ಕನ್ನಡ ಫಸ್ಟ್ ಸ್ಟಾರ್ಟ್ ಮಾಡಿರಿ. ಕನ್ನಡ ಏನು ಕೊಟ್ಟಿದ್ದೀವಿ? ಜಸ್ಟ್ ಗ್ರಾಮರ್, ಅದ್ಭುತವಾಗಿದೆ ಗ್ರಾಮರ್, ಎಕ್ಸಲೆಂಟ್ ಗ್ರಾಮರ್ ಇದೆ. ನುಣ್ಣಗೆ ಬಾಯ್ ಮಾಡೋಕ್ಕೆ ಕ್ಲಿಯರಾಗಿ ಎಲ್ಲ ಸ್ಪ್ಲಿಟ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ಸ್ಪ್ಲಿಟ್ ಅಪ್ ಆಗಿದೆ. 50ಕ್ಕೆ 50 ಮಾರ್ಕ್ಸ್ ತೊಗೋಬೋದು. ಅಚ್ಚುಕಟ್ಟಾಗಿದೆ. ಅರ್ಥ ಆಗ್ತಾ ಇದೆಯಾ? ಇದು ಅಷ್ಟೇ, ಸಾಮಾನ್ಯ ಜ್ಞಾನ ಅಷ್ಟೇ, ಎಲ್ಲ ಮೆಟೀರಿಯಲ್ ಅದ್ಭುತವಾಗಿದೆ. ಇದಿಷ್ಟು ಎಲ್ಲ ಮೆಟೀರಿಯಲ್ಲು ಎಲ್ಲ ಹುಡುಗರಿಗೂ ಸೆಂಡ್ ಆದ ಮಾರನೇ ದಿನವೇ ಇಂಗ್ಲೀಷ್ ಸೆಂಡ್ ಆಗ್ತಮ್ಮ. ಒಂದು ದಿನ ಗ್ಯಾಪಲ್ಲಿ ಇಂಗ್ಲೀಷ್ ಸೆಂಡ್ ಮಾಡ್ತೀವಿ. ಸಡನ್ನಾಗಿ ಎಕ್ಸಾಮ್ ಅನೌನ್ಸ್ ಆದ್ದರಿಂದ ಫುಲ್ಲು ಟೈಮಿಂಗ್ಸು ತುಂಬ ಟೈಟ್ ಆಯಿತು. ತುಂಬ ಅಂದರೆ ಸಡನ್ನಾಗಿ ಅನೌನ್ಸ್ ಆಗಿದ್ದರಿಂದ ಟೈಟ್ ಆಯ್ತು ಅಷ್ಟೇ, ಇಲ್ಲಾಂದರೆ ಆರಾಮ್ಸೆ ಹೋಗಿರೋದು. ಸೊ ಇಲ್ಲಾಂದರೆ ಇಷ್ಟೊತ್ತಿಗೆ ಇಷ್ಟೊತ್ತಿಗೆಲ್ಲ ಹಾಕಿರ್ತಾ ಇದ್ದು. ಸೊ ಇಂಗ್ಲೀಷು ಇದಾದ ನಂತರದಲ್ಲಿ ಸೆಂಡ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇನ್ನೇನು ಬಿಟ್ಟಿಲ್ಲ. ಎಲ್ಲರಿಗೂ ಕ್ಲಾರಿಫೈ ಆಯಿತು ಅಂದ್ಕೊತೀನಿ. ಅರ್ಥ ಆಗಿದೆಯಲ್ಲ? ನಿಮಗೆ ಕಳಿಸಿರೋದು 50% ಸಿಲೆಬಸ್ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ನಿಮಗೆ ಕಳಿಸಿರೋದು 50% ಸಿಲೆಬಸ್ ಅಷ್ಟೇ. ಎಲ್ಲ ಹುಡುಗರಿಗೂ ಸೇರಿ ಹೇಳ್ತಾ ಇದ್ದೀನಿ, ಒಂದೇ ವಿಡಿಯೋದಲ್ಲಿ ಕಳಿಸಿರೋದು 50% ಸಿಲೆಬಸ್ ಅಷ್ಟೇ. ಇನ್ನು 50% ನನ್ನ ಹತ್ರನೇ ಇದೆ. ನಾಳೆ ಅಥವಾ ನಾಡಿದ್ದು ಡಿಸ್ಪ್ಯಾಚ್ ಆಗುತ್ತಮ್ಮ. ಒಂದು ಅಥವಾ 2 ದಿನ ಗ್ಯಾಪ್ ತೊಗೊಂಡು ಒಂದ್ಸತಿ ಓದ್ಬೇಕು. ನಾನು ಒಂದೇ ಒಂದ್ಸತಿ ಸುಮ್ಮನೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ ಕಳಿಸ್ತಾ ಇರ್ತೀವಿ. ಒಳ್ಳೇದಾಗಲಿ. ಐ ಥಿಂಕ್ ಎಲ್ಲರಿಗೂ ಕ್ಲಾರಿಫೈ ಆಗಿದೆ ಅನ್ಕೊತೀನಿ. ಕೈಗೆ ಬಂದ ಮೆಟೀರಿಯಲ್ಗಳನ್ನ ತಕ್ಷಣ ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓದೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನು 50% ಮೆಟೀರಿಯಲು ಇಮ್ಮಿಡಿಯೇಟ್ಲಿ ಬರುತ್ತೆ. ನನ್ನ ಜವಾಬ್ದಾರಿ ಕಳಿಸ್ಕೊಡ್ತೀನಿ. ಅರ್ಥ ಆಯ್ತಲ್ಲ? ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವ ಥರ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ರು. ಯಾವ ಥರ ಬರುತ್ತೆ ಕನ್ಫರ್ಮ್ ಆಗಿ ಹೆಂಗೆ ಹೇಳ್ತೀರಾ ಅಂತ ಹೇಳ್ತಾ ಇದ್ರು. ಇದೇ ಬೇಸಿಸ್ ಮೇಲೇ KPSC ಆಗಲಿ KE ಆಗಿರಲಿ ನಿಮ್ಮ ಎಲ್ಲ ಎಕ್ಸಾಮ್ಸು ಪೇಪರ್ ಸೆಟ್ ಆಗೋದು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೇ. ಓಲ್ಡ್ ಕ್ವಶನ್ ಪೇಪರ್ಸ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಯಾವುದು ಸುದ್ದಿಯಲ್ಲಿರುತ್ತೆ ವಿಚಾರಗಳು, ಅದರ ಬೇಸಿಸ್ ಮೇಲೇ ಪೇಪರ್ ಸೆಟ್ ಆಗ್ತಾ ಹೋಗುತ್ತೆ. ಟೋಟಲ್ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೇ 20% ಪೇಪರ್ ತೆಗಿಲೇಬೇಕು ಅಂತ ರೂಲ್ ಇದೆ. ಅರ್ಥ ಆಗ್ತಾ ಇದೆಯಾ? 20% ಪೇಪರು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ, ಕರೆಂಟ್ ಅಫೇರ್ಸ್ ಬಿಟ್ಟು ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೇ 20% ತೆಗಿಬೇಕು ಅಂತ ಇದೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆ 20% ತೆಗಿಬೇಕು ಅಂತ ಇಟ್ಸ್ KPSC KE ರೂಲ್ ಇದೆ. ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರನೇ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಕ್ವಶನ್ಸ್ ಅಷ್ಟೊಂದು ಬರೋದು. ಅದ್ರ ಬೇಸಿಸ್ ಮೇಲೆ ಓದ್ಕೋಬೇಕು. ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ನು 25ಕ್ಕೆ 25 ತೆಗಿಬೋದಮ್ಮ. ಹೆಂಗೆ ತೆಗಿಬೋದು? 25ಕ್ಕೆ 25 ತೆಗಿಬೋದು. ಇಟ್ಸ್ ಅಮೆಂಡ್ಮೆಂಟ್ಸ್ ಬಿಟ್ಟರೆ
ಸೇಮ್ ಏನಿಲ್ಲ, ಎವ್ರಿಥಿಂಗ್ ಸೇಮ್ ಇರುತ್ತೆ, ಯಾರು ಮಿಸ್ ಮಾಡ್ಕೊಬಾರ್ದು. ಅರ್ಥ ಆಗ್ತಿದ್ಯಾ? ಫಸ್ಟ್ ಕನ್ನಡ ಮುಗಿಸ್ಕೊಳ್ಳಿ, ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಮುಗಿಸ್ಕೊಳ್ಳಿ, ಅದಾದ್ಮೇಲೆ ಕೋಆಪರೇಟಿವ್ ಮುಗಿಸ್ಕೊಳ್ಳಿ, ಕೊನೆಯಲ್ಲಿ ನಿಮ್ಮ GK ಅಂಡ್ ಇಂಗ್ಲಿಷ್ ಇಟ್ಕೊಳ್ಳಿ. ದಿಸ್ ಇಸ್ ದಿ ಪಕ್ಕಾ ಮೆಥಡ್, ವರ್ಕೌಟ್ ಆಗುತ್ತೆ. ಒಳ್ಳೇದಾಗ್ಲಿ. ನೆಕ್ಸ್ಟ್, ಭಾರತದ ಮಹಾ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರು ಕರೆಂಟ್ ಅಫೇರ್ಸ್ ನಲ್ಲಿ ಇದ್ದಾರೆ. ಇದ್ರ ಮೇಲೆ ಕ್ವಶನ್ಸ್ ಬರುತ್ತಾ? 100% ಬಂದಿರುತ್ತಮ್ಮ. KPSC KA ಚೆಕ್ ಮಾಡ್ರಿ, ಗೊತ್ತಾಗುತ್ತೆ. ಚೆಕ್ ಮಾಡಿ, ಓಪನ್ ಆಗಿ ಹೇಳ್ತಾ ಇದೀನಿಲ್ಲ, ಕ್ವಶನ್ಸ್ ಬಂದಾಗ ಗೊತ್ತಾಗುತ್ತೆ ನಿಮಗೆ. ಈ ಕ್ವಶನ್ ಫ್ರೇಮ್ ಆಗಿರುತ್ತೆ. KPSC KA DCC ಬ್ಯಾಂಕ್ಸ್ ಅಲ್ಲಿ ಎಲ್ಲಾದ್ರೂ ಸರಿ ಇದೊಂದು ಕ್ವಶನ್ ಫ್ರೇಮ್ ಮಾಡೇ ಮಾಡಿರ್ತಾರೆ. ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಏನ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ? ನಿರ್ದಿಷ್ಟ ಉದ್ದೇಶಗಳಿಗೆ ಸಂಗ್ರಹಿಸಲಾದಂತಹ 3.69 ಲಕ್ಷ ಕೋಟಿ ಸೆಸ್ ಅನ್ನ ಕೇಂದ್ರ ಸರ್ಕಾರವು ಸಂಬಂಧಪಟ್ಟ ನಿಧಿಗಳಿಗೆ ವರ್ಗಾಯಿಸಲು ವಿಫಲವಾಗಿದೆ ಅಂತೇಳಿ ಸಂಸತ್ನಲ್ಲಿ ಮಂಡಿಸಲಾದ CAG ವರದಿನಲ್ಲಿ ಬಹಿರಂಗ ಆಗಿದೆ. ಬಹಿರಂಗ ಮಾಡಿರೋರು ಯಾರು? CAG ವರದಿ ಮುಖಾಂತರ ಬಹಿರಂಗ ಆಗಿದೆ. ಸೊ CAG ಅವರು ಕರೆಂಟ್ ಅಫೇರ್ಸ್ಗೆ ಬಂದ್ರು. ಸೊ ಇಲ್ಲಿಂದ ಚಾಪ್ಟರ್ ಸ್ಕಿಪ್ ಆಗುತ್ತೆ, ಚಾಪ್ಟರ್ಗೆ ಬರುತ್ತೆ. ಏನಾಗುತ್ತೆ? CAG ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. CAG ಅಂದ್ರೆ ಭಾರತ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರಿಗೆ CAG ಅಂತ ಹೇಳಿ ಕರೀತಾರೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಇಂಗ್ಲಿಷ್ ನಲ್ಲಿ. ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಇವರೇ ಆಗಿರ್ತಾರೆ. 148ನೇ ಅನುಚ್ಛೇದದ ಪ್ರಕಾರ ಭಾರತದ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರ ನೇಮಕಾತಿ ನಡೆಯುತ್ತೆ. ನೇಮಕಾತಿ ಮಾಡ್ತಕ್ಕಂಥವ್ರು ರಾಷ್ಟ್ರಪತಿಗಳು. ಪದಚ್ಯುತಿ ಯಾರು ಮಾಡ್ತಾರಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ತೆಗೆದು ಹಾಕೋರು. ಏನು ಪ್ರೊಸೀಜರ್ ಇದೆ ಅದೇ ಪ್ರೊಸೀಜರ್ ಇವ್ರಿಗೂ ಫಾಲೋ ಮಾಡಬೇಕು. ಅಷ್ಟು ಟೈಟ್ ಆಗಿದೆ, ಅಷ್ಟೊಂದು ಹಾರ್ಡ್ ಆಗಿದೆ, ತುಂಬಾ ಹಾರ್ಡ್ ಆಗಿದೆ. ಅಂದ್ರೆ ಇವ್ರಿಗೆ ಈ ಪೋಸ್ಟ್ ತುಂಬಾ ಸ್ವತಂತ್ರವಾದಂತ ಪೋಸ್ಟ್. ಯಾವುದೇ ರೀತಿಯಾದಂತ ಬ್ಯಾರಿಯರ್ಸ್ ಇರೋದಿಲ್ಲ, ಯಾರೇ ರೀತಿಯಾದಂತ ಗವರ್ನಿಂಗ್ಸ್ ಇರೋದಿಲ್ಲ ಇವ್ರ ತಲೆ ಮೇಲೆ. ಅಷ್ಟು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ಲಿ ಅಂತಾನೆ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಮಾಡ್ಕೊಟ್ಟಿರ್ತಾರೆ. ಇನ್ನು ಪ್ರಮಾಣ ವಚನ 3ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರಪತಿಗಳಿಂದ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ವೇತನ ಸಂಸತ್ತು ಕಾನೂನಿನ ಮುಖಾಂತರ ನಿರ್ಧರಿಸಿದಂತೆ ತಗೋತಾರೆ. ಇನ್ನ ಅಧಿಕಾರಾವಧಿ ಮುಗಿದ ನಂತರ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಡಿನಲ್ಲಿ ಯಾವುದೇ ಹುದ್ದೆ ಎಲ್ಲೂ ಏನು ಅಲಂಕರಿಸಂಗಿಲ್ಲ. ಯಾವುದೇ ಹುದ್ದೆಗೂ ಅಲಂಕರಿಸಂಗಿಲ್ಲ. ಯಾಕಂದ್ರೆ ದಿಸ್ ಇಸ್ ಸುಪ್ರೀಂ. ತುಂಬಾನೇ ನಿಮ್ಮ ಆಡಿಟಿಂಗ್ ಇದಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಪೋಸ್ಟ್ ಇದೆ ಇಂಡಿಯಾದಲ್ಲಿ. ಆಡಿಟಿಂಗ್ ಅನ್ನೋ ವರ್ಡ್ ಯೂಸ್ ಮಾಡಿದೀನಿ. ಆಡಿಟಿಂಗ್ ಸಂಬಂಧಪಟ್ಟಂಗೆ ಸುಪ್ರೀಂ ಪೋಸ್ಟ್ ಯಾವ್ದಂದ್ರೆ ಇದೇ ಇರ್ತಕ್ಕಂಥದ್ದು. ಇನ್ನ ಸಂಚಿತ ನಿಧಿಯಿಂದ ವೇತನ ಪಡಿತಾರೆ. ಏನಂತ ಪಡಿತಾರೆ? ಸಂಚಿತ ನಿಧಿಯಿಂದ ವೇತನ ಪಡ್ಕೋತಾರೆ. ಇನ್ನ 149ನೇ ಆರ್ಟಿಕಲ್ ಏನ್ ಹೇಳ್ತಪ್ಪ ಅಂದ್ರೆ CAG ರವರ ಕರ್ತವ್ಯಗಳು ಮತ್ತು ಅಧಿಕಾರದ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸುತ್ತೆ. ಕೇಂದ್ರ ರಾಜ್ಯ ಸರ್ಕಾರ ಸಂಸತ್ತಿನ ಮೂಲಕ ನಿರ್ದೇಶಿಸಿದ ಪ್ರಾಧಿಕಾರ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದಂತ ಸಂಪೂರ್ಣ ಜವಾಬ್ದಾರಿ CAG ನವರಿಗೆ ಅವ್ರು ವಹಿಸ್ಕೊಂಡಿರ್ತಾರೆ. ಇನ್ನು ವಿಧಿ 150 ಏನ್ ತಿಳಿಸುತ್ತಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಲೆಕ್ಕಪತ್ರಗಳ ನಮೂನೆಯನ್ನ ರಾಷ್ಟ್ರಪತಿಗಳು CAG ರವರ ಸಲಹೆ ತಗೊಂಡೇನೆ ನಿರ್ಧರಿಸಬೇಕು. ಲೆಕ್ಕಪತ್ರಗಳ ನಮೂನೆಗಳೆಲ್ಲ ಬರ್ತಾವಲ್ಲ, ಖಜಾನೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಇರುತ್ತೆ, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಇದ್ದೇ ಇರ್ತವೆ. ನಮೂನೆಗಳು ಅಂತ ಬರ್ತವೆ, ಫಾರ್ಮ್ಸ್ ಅಂತ ಬರ್ತವೆ. ಆ ಫಾರಮ್ಸ್, ಎಲ್ಲಾ ಫಾರಮ್ಸ್ ಅನ್ನು CAG ರವರು ಏನ್ ಸಲಹೆ ಕೊಡ್ತಾರೆ, ಆ ಸಲಹೆ ಅಂತಾನೆ ರಾಷ್ಟ್ರಪತಿಗಳ ಆದೇಶಾನುಸಾರ ಹೊರಡಿಸ್ತಾರಮ್ಮ. ನೆಕ್ಸ್ಟ್ 151 ಆರ್ಟಿಕಲ್ ಏನ್ ಹೇಳುತ್ತೆ? ಲೆಕ್ಕ ಪರಿಶೋಧನಾ ವರದಿ. ಈ ಲೆಕ್ಕ ಪರಿಶೋಧನಾ ವರದಿನ ಕೇಂದ್ರ ಸರ್ಕಾರದ ಲೆಕ್ಕ ಪರಿಶೋಧನಾ ವರದಿನ CAG ರವರು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ. ರಾಷ್ಟ್ರಪತಿಗಳು ಎರಡೂ ಸದನದ ಮುಂದೆ ಮಂಡಿಸುವಂಗೆ ಮಾಡ್ಕೋತಾರೆ. ಅದು ನೆಕ್ಸ್ಟ್ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಹೋಗುತ್ತೆ. ಅಲ್ಲ, ಅಕೌಂಟ್ ಇದಕ್ಕೆ ಹೋಗುತ್ತೆ. ಅಲ್ಲಿ ಏನೋ ಒಂದು ಆಗುತ್ತೆ, ನೆಕ್ಸ್ಟ್ ಪ್ರೊಸೀಡಿಂಗ್ಸ್ ಹೋಗುತ್ತೆ. ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲಿ ಎಲ್ಲಿ ಹೋಗುತ್ತೆ? ರಾಜ್ಯ ಸರ್ಕಾರ ಲೆಕ್ಕಪತ್ರಗಳ ವರದಿನ CAG ರವರು ರಾಜ್ಯಪಾಲರಿಗೆ ಸಲ್ಲಿಸ್ತಾರೆ. ರಾಜ್ಯಪಾಲರು ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಬರ್ತಾರೆ, ಅದ್ರ ಮುಂದೆ ಮಂಡಿಸ್ತಾರೆ. ಸೊ ಅಲ್ಲಿಂದ ನೆಕ್ಸ್ಟ್ ಪ್ರೊಸೀಡಿಂಗ್ಸ್ ಆಗುತ್ತೆ. ನೆಕ್ಸ್ಟ್ ಇವರ ಅಧಿಕಾರಾವಧಿ 6 ವರ್ಷ ಇರ್ತಾರೆ, ಅಥವಾ 65 ವರ್ಷ ಮುಗಿಯುವವರೆಗೂ ಅಧಿಕಾರದಲ್ಲಿ ಇರ್ತಾರೆ. ಆಗ್ತಾ ಇದೆಯಾ? ದಿಸ್ ಇಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಈ ತರ. ಯಾರ್ಯಾರು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಅದಷ್ಟೂನು ಈ ತರ ನೋಟ್ಸ್ ಮಾಡ್ಕೋಬೇಕಮ್ಮ. ಈ ತರ ನೋಟ್ಸ್ ಮಾಡ್ಕೊಂಡ್ರೆ ದಿಸ್ ಇಸ್ ಪರ್ಫೆಕ್ಟ್ ನೋಟ್ಸ್. ಇದ್ರ ಮೇಲೆ ಕ್ವಶನ್ ಬಂದಿರುತ್ತೆ, 1000% ಬಂದಿರುತ್ತೆ. 1000% ಬಂದಿರುತ್ತೆ. ನೀವು 25ರಲ್ಲಿ 15 ಕ್ವಶನ್ ಕರೆಂಟ್ ಅಫೇರ್ಸ್ ಬೇಸ್ಡೇ ಇರ್ತವೆ. ಮಿಕ್ಕಿದೆಲ್ಲ ಕೋರ್ ಏರಿಯಾಸ್ ಇರ್ತವೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ಕನ್ನಡ 50ಕ್ಕೆ 50 ಹಾಕೊಂಡ್ಬಿಡ್ರಿ. ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ಗೆ ಬನ್ರಿ. ಇದು 25ಕ್ಕೆ 25 ಹಾಕೋಬಹುದು. 75 ಇಲ್ಲೇ ಕವರ್ ಆಗುತ್ತೆ. ಇನ್ನು ನಿಮ್ಮ ಕೋಆಪರೇಟಿವ್ನ ಪ್ಲಸ್ ಬ್ಯಾಂಕಿಂಗ್ ಓದ್ಕೊಂಡು ಹೋದ್ರೆ 75, ಅಲ್ಲಿ 75ಕ್ಕೆ 71 ಕವರ್ ಆಗುತ್ತೆ. 145 ಇಲ್ಲೇ ಸ್ಕೋರ್ ಆಗುತ್ತೆ. 145 ಎಲ್ಲಾಗುತ್ತೆ? ಇಲ್ಲೇ ಸ್ಕೋರ್ ಆಗುತ್ತೆ. ಇನ್ನು ನೀವು GK ಅಂಡ್ ಇಂಗ್ಲಿಷ್ನ ಟಚ್ಚೇ ಮಾಡಿದೆ, GK ಇಂಗ್ಲಿಷ್ನ ಟಚ್ಚೇ ಮಾಡ್ದೇನೆ 145 ಅಂದ್ರೆ ಮಹಿಳೆಯರಿಗೆ ಕನ್ಫರ್ಮ್ 145 ರೀಚ್ ಆಯ್ತು ಅಂದ್ರೆ ಮಹಿಳಾ ಕೋಟಾದಲ್ಲಿ ಯಾರ್ಯಾರು ಬರೀತಾ ಇದ್ದೀರಾ 1000% ಇಂಟರ್ವ್ಯೂ ಸೆಲೆಕ್ಷನ್ ಆಗುತ್ತಮ್ಮ. ಸಿಂಪಲ್ ಆಗಿ ಹೇಳ್ತೀನಿ, 1000% ಎಲ್ಲ ಕಟ್ ಆಫ್ ಚೆಕ್ ಮಾಡ್ಕೋಬಹುದು. ಇಷ್ಟನ್ನ ಮಾಡ್ಕೊಂಡ್ರೆ ಸಾಕಮ್ಮ. ಇಷ್ಟನ್ನ ಮಾಡ್ಕೊಂಡ್ರೆ 145 ಒಳಗಡೆ ಹೊರಟೋಗ್ತೀರಾ.
ಇನ್ನು ಇದನ್ನ ಬಿಟ್ಟೇ ಹೇಳ್ತಾ ಇದ್ದೀನಿ. ಇನ್ನು ಜಿ ಕೆನೂ ಇಂಗ್ಲೀಷ್ ನಾನು ಟಚ್ಚೇ ಮಾಡಿಲ್ಲ. ಜಿ ಕೆ ಇಂಗ್ಲೀಷ್ನಲ್ಲಿ 20 ಬಂದ್ರು 165 ಇಡೀ ಸ್ಟೇಟ್ಗೆ ಟಾಪಲ್ಲಿ ಇರ್ತೀರ. ಅರ್ಥ ಆಗ್ತಾ ಇದೆಯಾ? ಇದೇ ಮೆಥಡಲ್ಲಿ ಓದಿ, ಎಲ್ಲರಿಗೂ ಒಳ್ಳೇದಾಗಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಕನ್ನಡ ದಯವಿಟ್ಟು 50ಕ್ಕೆ 50 ವ್ಯವಸ್ಥೆ ಮಾಡ್ಕೊಳ್ಳಿ. ನಿಮಗೆ ಆದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೆಟೀರಿಯಲ್ ಅದ್ಭುತವಾಗಿದೆ. ಮೆಟೀರಿಯಲ್ FDAನಲ್ಲಿ 100ಕ್ಕೆ 95 ಮಾರ್ಕ್ಸು ಬಂದಿರತಕ್ಕಂಥ ಮೆಟೀರಿಯಲ್ ಇದೆ. ಅದೇ ಮೆಟೀರಿಯಲಿಂದನೇ ಇದನ್ನ ರೆಡಿ ಮಾಡಿರ್ತಕ್ಕಂಥದ್ದು ನಿಮ್ಗೆ ಕೊಡ್ತಾ ಇರೋದು. ದಯವಿಟ್ಟು ತಗೊಂಡು ಓದಿ. ಯಾಕೆ ಅಂದರೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಅಷ್ಟೇ ಹೊಡೆದು ಈಸಿಯಾಗಿ ಹೊಡೆದಾಕ್ಬೋದು. ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಮ್ಮ. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಫಸ್ಟ್ ಇದೇ ಮೆಥಡಲ್ಲಿ ಓದಿ. ಜಿ ಕೆ ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದೀರಾ. ಜಿ ಕೆ 25 ಮಾರ್ಕ್ಸ್ಗೆ 20 ಬರೋದು. ಏನೇ ಪಲ್ಟಿ ಹೊಡೆದ್ರು 20 ಬರೋದು. ಅರ್ಥ ಆಗ್ತಾ ಇದೆಯಲ್ಲ? ಜಿ ಕೆನ ದಯವಿಟ್ಟು ಲಾಸ್ಟಲ್ಲಿ ಹಾಕಿ. ತುಂಬ ಮೆಟೀರಿಯಲ್ ಸೇಲ್ ಆಗ್ತಾ ಇದೆ ಜಿ ಕೆದು. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಕನ್ನಡ ಮೆಟೀರಿಯಲ್ ಪ್ರೈಸು ಸೇಮ್ ಇದೆ, ಜಿ ಕೆ ಮೆಟೀರಿಯಲ್ ಪ್ರೈಸು ಸೇಮ್ ಇದೆ. ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ಕನ್ನಡ ತಗೊಳ್ಳಿ. ನಾನು ಕೇಳಿದ್ರೆ ಕನ್ನಡ ತಗೊಳ್ಳಿ. ಸೇಮ್ ಮೆಟೀರಿಯಲ್ ಪ್ರೈಸ್ ಸೇಮ್ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಜಿ ಕೆನ ಅವಾಯ್ಡ್ ಮಾಡಿ ಕನ್ನಡ ತಗೊಳ್ಳಿ. 50ಕ್ಕೆ 50 ಮಾಡ್ಬೋದು. ಜಿ ಕೆನಲ್ಲಿ 25ಗೆ 20 ದಾಟಲ್ಲ. ಅರ್ಥ ಆಗ್ತಾ ಇದೆಯಾ? ದಿಸ್ ದಿ ಟೆಕ್ನಿಕಲ್ ಪ್ರಾಬ್ಲಮ್. ಕಾಮನ್ ಸೆನ್ಸ್, ದಯವಿಟ್ಟು ಕಾಮನ್ ಸೆನ್ಸ್ ಯೂಸ್ ಮಾಡಿ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಂಬನ್ನಿ. ಎಲ್ಲರಿಗೂ ಒಳ್ಳೇದಾಗ್ಲಮ್ಮ. ಗೊತ್ತಿರೋ ಅಷ್ಟೂ ಹೇಳಿದ್ದೀನಿ, ಗೊತ್ತಿರ್ತಕ್ಕಂಥ ಅಷ್ಟೂ ಹೇಳಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. 20 ಇಯರ್ಸ್, ಸುಮಾರು 20 ಇಯರ್ಸಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ಫುಲ್ಲು ಡೆಪ್ತು ಜ್ಞಾನ ಇದೆ, ಫುಲ್ಲು ಡೆಪ್ತ್ ಇದೆ ಇದರಲ್ಲಿ. ಏನೇನು ಉದ್ದ ಆಳ ಆಗಲ್ಲ, ಎಲ್ಲ ಫುಲ್ ಹೊರಟೋಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಹಿಂಗೆ ಮಾಡಿ ಅಂತ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.